ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ರಾಘವೇಂದ್ರ ಸ್ವಾಮಿ ಎಂದರೆ ಸಾಕು, ಕಲಿಯುಗದ ಪ್ರತ್ಯಕ್ಷ ದೈವ ಎಂದು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಗೊತ್ತು. ದೈವಾಂಶ ಸಂಭೂತ ಮಹಾಮಹಿಮರಾದ ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ನಡೆದಿರುವ ಪ್ರಮುಖವಾದ ಸಂಗತಿಗಳಲ್ಲಿ ಇದು ಒಂದು. ಗುರುಗಳೆಂದರೆ ಮಂಚಾಲೆಯ ರಾಗಪ್ಪ. ಎಷ್ಟೋ ಸಲ ನಮ್ಮ ಕಷ್ಟಗಳನ್ನು ಪರಿಹರಿಸಿಲ್ಲ ಎಂದು ನಾವು ದೇವರನ್ನು ದೂರುತ್ತೇವೆ. ಕಷ್ಟ ಕಾರ್ಪಣ್ಯಗಳು, ಕರ್ಮ ಫಲಗಳು ಯಾರನ್ನೂ ಬಿಡುವುದಿಲ್ಲ. ಹಾಗೆ ಗುರು ರಾಘವೇಂದ್ರ ಸ್ವಾಮಿಗಳೇ ಈ ಸಂಕಷ್ಟಗಳನ್ನು ಅನುಭವಿಸುತ್ತಾರೆ. ಕಷ್ಟದ ಸಮಯದ ನಂತರ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿ. ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮ ಸಮಯದಲ್ಲಿ ವೆಂಕಟನಾಥರಾಗಿದ್ದಾಗ ಸರಸ್ವತಿ ಎಂಬ ಸದ್ಗುಣಿಶೀಲ ಹಾಗೂ ಉತ್ತಮ ಕುಟುಂಬದಿಂದ ಬಂದ ಹೆಣ್ಣನ್ನು ಮದುವೆಯಾಗುತ್ತಾರೆ. ಅವರಿಬ್ಬರು ಆದರ್ಶ ದಂಪತಿಗಳಾಗಿರುತ್ತಾರೆ. ಅವರಿಗೆ ಒಬ್ಬ ಸದ್ಗುಣವಂತ ಪುತ್ರನು ಹುಟ್ಟುತ್ತಾನೆ. ಅವರಿಗೆ ಲಕ್ಷ್ಮೀನಾರಾಯಣಾಚಾರ್ಯ ಹೆಸರಿಡುತ್ತಾರೆ. ಸುಖ ಸಂಸಾರ ಮಾಡಿದ ವೆಂಕಟನಾಥರು ಒಮ್ಮೆ ದೇವಸ್ಥಾನಕ್ಕೆ ಹೊರಟಿದ್ದರು. ಆಗ ಮಾರ್ಗ ಮಧ್ಯೆ ದಿಢೀರ್ ಅಂತ ಒಂದು ಮುತ್ತೈದೆ ಹೆಂಗಸು ಕಾಣಿಸಿಕೊಳ್ಳುತ್ತಾಳೆ. ಆ ಹೆಂಗಸು ನೋಡಿದಾಗ ವೆಂಕಟನಾಥರು ನಸುನಗುತ್ತಾರೆ. ಎದುರು ಬಂದ ಮುತ್ತೈದೆ ಹೆಂಗಸು ಕೂಡ ನಕ್ಕಳು. ವೆಂಕಟನಾಥರ ಬಳಿ ಬಂದು, ನಾನು ಯಾರು ಎಂದು ತಿಳಿಯಿತೆ? ನಾನು ದಾರಿದ್ರ್ಯ ದೇವತೆ. ನಿನ್ನ ಪೂರ್ವಕೃತ ಕರ್ಮ ಫಲಗಳಿಗೆ ಅನುಗುಣವಾಗಿ ನಾನೀಗ ನಿನ್ನನ್ನು ಆಶ್ರಯಿಸಲೇಬೇಕು. ಇದು ನನ್ನ ಕರ್ತವ್ಯ. ಆದರೆ ಸಾಮಾನ್ಯರ ಜೀವನ ಪ್ರವೇಶ ಮಾಡಿದಂತೆ ನಾನು ನಿನ್ನ ಜೀವನದಲ್ಲಿ ಬರಲು ಸಾಧ್ಯವಿಲ್ಲ. ನೀನು ಅಸಾಮಾನ್ಯ ಮಹಾಮಹಿಮ. ನಿನ್ನ ಅನುಮತಿ ಇದ್ದರೆ ಅಷ್ಟೇ ಆಶ್ರಯಿಸುತ್ತೇನೆ ಎಂದು ಹೇಳುತ್ತಾಳೆ. ಆಗ ವೆಂಕಟನಾಥರು ನಗುತ್ತಾ ಹೇಳುತ್ತಾರೆ, ದಾರಿದ್ರ್ಯ ದೇವತೆ, ಪ್ರಾರಬ್ಧ ಕರ್ಮಗಳಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಜಗತ್ ಕಲ್ಯಾಣಕ್ಕಾಗಿ ಸಾಕ್ಷಾತ್ ಶ್ರೀಹರಿಯೇ ಧರೆಗಿಳಿದು ಬಂದು ಸಾಮಾನ್ಯನಂತೆ ಶ್ರೀನಿವಾಸನಾಗಿ ಬೆಟ್ಟ ಗುಡ್ಡ ಹಸಿವು ಬಾಯಾರಿಕೆಯಿಂದ ಬದುಕಬೇಕಾಯಿತು. ಇನ್ನು ನಾನ್ಯಾವ ಲೆಕ್ಕ? ನೀನು ಖಂಡಿತ ಬಂದು ನನ್ನನ್ನು ಆಶ್ರಯಿಸು. ಆದರೆ ನನಗೊಂದು ಪ್ರಶ್ನೆ ಇದೆ. ನೀನು ಎಲ್ಲಿಯವರೆಗೂ ನನ್ನೊಂದಿಗೆ ಇರುತ್ತೀಯಾ? ನಾನೆಷ್ಟು ಕಾಲ ಈ ದಾರಿದ್ರ್ಯವನ್ನು ಅನುಭವಿಸಬೇಕು ಎಂದು ಕೇಳುತ್ತಾರೆ. ಆಗ ದಾರಿದ್ರ್ಯ ದೇವತೆ, ನೋಡು ವೆಂಕಟನಾಥ, ನಿನ್ನ ಹೆಂಡತಿ ಯಾವಾಗ ನಿಮ್ಮ ಗುರುಗಳ ಬಳಿ ಹೋಗೋಣ ಎಂದು ಕೇಳುತ್ತಾಳೋ ಅಲ್ಲಿಯವರೆಗೂ ಈ ದಾರಿದ್ರ್ಯ ತಪ್ಪಿದ್ದಲ್ಲ. ಅಂದು ನಿನ್ನ ಈ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳುತ್ತಾಳೆ. ಈ ಮಾತಿನ ಜೊತೆಗೊಂದು ಷರತ್ತನ್ನು ವಿಧಿಸುತ್ತಾಳೆ. ನಿನ್ನ ಹೆಂಡತಿ ತಾನಾಗಿ ತಾನೇ ಇದನ್ನು ಹೇಳಬೇಕು. ಅಲ್ಲಿಯವರೆಗೂ ಈ ಗುಟ್ಟನ್ನು ಯಾರಿಗೂ ಹೇಳಬಾರದೆನ್ನುತ್ತಾಳೆ. ವೆಂಕಟನಾಥರು ಷರತ್ತನ್ನು ಒಪ್ಪಿ ಕಷ್ಟಗಳನ್ನು ಸ್ವಾಗತಿಸುತ್ತಾರೆ. ಕಷ್ಟದ ದಿನಗಳು ಪ್ರಾರಂಭವಾಯಿತು. ವೆಂಕಟನಾಥರು ಒಬ್ಬ ನುರಿತ ಸಂಗೀತಗಾರ ಮತ್ತು ಶ್ರೇಷ್ಠ ವಿದ್ವಾಂಸರಾಗಿದ್ದರು. ಆದರೆ ಅವರು ತಮ್ಮ ಸೇವೆಗಳಿಗಾಗಿ ಯಾವುದೇ ಹಣವನ್ನು ಎಂದಿಗೂ ಕೇಳಿಲ್ಲ. ಅವರು ನೀಡಿದ್ದನ್ನೂ ಸ್ವೀಕರಿಸಲಿಲ್ಲ. ವೆಂಕಟನಾಥರು ಅವರ ಕುಟುಂಬವನ್ನು ಬೆಂಬಲಿಸಲು ಯಾವುದೇ ಮಾರ್ಗವಿರಲಿಲ್ಲ. ಸಂಪೂರ್ಣ ಕಡು ಬಡತನ ಜೀವನವನ್ನು ಆವರಿಸಿಬಿಟ್ಟಿತು. ಅವರು ಎದುರಿಸಿದ ಕಷ್ಟಗಳ ವಿವರಣೆ ಯಾರ ಹೃದಯವನ್ನ ಬೇಕಾದರೂ ಕರಗಿಸುತ್ತದೆ. ಇತರ ಕುಟುಂಬಗಳು ತಿಂಗಳಿಗೆ 2 ಬಾರಿ ಏಕಾದಶಿಯ ದಿನದಂದು ಉಪವಾಸವಿದ್ದರೆ
ವೆಂಕಟನಾಥರ ಕುಟುಂಬವು ವಾರದಲ್ಲಿ ಹಲವಾರು ಬಾರಿ ಉಪವಾಸವಿರಬೇಕಾಯಿತು. ಅವರ ಬಡತನ ಎಷ್ಟು ಸ್ಪಷ್ಟವಾಗಿತ್ತೆಂದರೆ, ದೀಪಾವಳಿಯ ಹಬ್ಬದಂದು ಎಣ್ಣೆ ಸ್ನಾನ ಮಾಡಲು ಒಂದು ಹನಿ ಎಣ್ಣೆಯನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ. ಅವರ ಕುಟುಂಬವು ವರ್ಷಗಟ್ಟಲೆ ಹೊಸ ಬಟ್ಟೆಗಳನ್ನು ನೋಡಲಿಲ್ಲ. ಇದೆಲ್ಲದರ ಹೊರತಾಗಿಯೂ ಅವರು ಎಂದಿಗೂ ತನ್ನ ಸಮಚಿತವನ್ನು ಕಳೆದುಕೊಳ್ಳಲಿಲ್ಲ. ಎಂತಹ ಕಷ್ಟ ಬಂದರೂ ದೇವರ ಮೇಲಿನ ನಂಬಿಕೆಯನ್ನು ಮಾತ್ರ ಕಳೆದುಕೊಂಡಿರಲಿಲ್ಲ. ವೆಂಕಟನಾಥರು ತನ್ನ ಸ್ವಯಂ ಅಧ್ಯಯನ ಮತ್ತು ಉಚಿತ ಬೋಧನೆಗಳನ್ನು ಮುಂದುವರಿಸುತ್ತಿದ್ದರು. ಗಾಯದ ಮೇಲೆ ಬರೆ ಎಳೆದಂತೆ ಕಳ್ಳರು ಒಂದು ದಿನ ವೆಂಕಟನಾಥರ ಮನೆಗೆ ದಾಳಿ ಮಾಡುತ್ತಾರೆ. ಅವರಲ್ಲಿದ್ದ ಅಲ್ಪ ಸ್ವಲ್ಪ ಪಾತ್ರೆಗಳು, ಬಟ್ಟೆಗಳನ್ನು ದೋಚುತ್ತಾರೆ. ಇದ್ದ ಮನೆಯ ಛಾವಣಿಯು ಸೋರಲು ಆರಂಭಿಸಿತು. ಹರಿದ ಬಟ್ಟೆ, ಹಸಿದ ಹೊಟ್ಟೆ ದಿನಚರಿ ಎಂಬಾಗಿತ್ತು. ಅವರ ಕಷ್ಟಗಳನ್ನು ನೋಡಿ ಬಂಧುಗಳು ದೂರದಲ್ಲಿಯೇ ನಿಂತುಬಿಡುತ್ತಾರೆ. ಅವರ ಮಗನಿಗೆ ಹಾಲು ಅನ್ನ ಕೊಡಿಸೋಕು ಹಣವಿರಲಿಲ್ಲ. ಅವರ ಹೆಂಡತಿ ಸರಸ್ವತಿಯು ಗಂಡನ ಕಷ್ಟಕ್ಕೆ ಹೆಗಲಾಗಿ ಸಹನೆ ಕಾಯ್ದುಕೊಂಡು ಜೀವನ ಸಾಗಿಸುತ್ತಾರೆ. ಹೀಗಿರುವಾಗ ಒಂದು ದಿನ ಸರಸ್ವತಿಯವರಿಗೆ ಒಂದು ಕನಸು ಬೀಳುತ್ತದೆ. ಕನಸಿನಲ್ಲಿ ವೆಂಕಟನಾಥರ ಗುರುಗಳಾದ ಸುಧೀಂದ್ರ ತೀರ್ಥರು ಕಾಣಿಸಿಕೊಳ್ಳುತ್ತಾರೆ. ಸುಧೀಂದ್ರ ತೀರ್ಥರು ಕನಸಿನಲ್ಲಿ ಬಂದು ಸಲಹೆ ನೀಡುತ್ತಾರೆ. ತಾಯಿ, ನಿನ್ನ ಪತಿ ಮಹಾಮಹಿಮ. ಇಂತಹ ಮಹಾಮಹಿಮ ಈ ರೀತಿ ಕಷ್ಟಗಳನ್ನು ಅನುಭವಿಸೋದು ಜಗತ್ತಿಗೆ ಒಳ್ಳೆಯದಲ್ಲ. ನೀನು ಅವರ ಬಳಿ ಹೋಗಿ ಗುರುಗಳನ್ನು ಭೇಟಿಯಾಗಲು ಹೋಗೋಣ ಎಂದು ಹೇಳು. ಆ ದಿನವೇ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಎಂದು ಹೇಳುತ್ತಾರೆ. ಬೆಳಗಾಗುತ್ತಿದ್ದಂತೆ ಸರಸ್ವತಿಯವರು ವೆಂಕಟನಾಥರ ಬಳಿ ಹೋಗಿ, ಸ್ವಾಮಿ, ನಾವು ನಿಮ್ಮ ಗುರುಗಳ ಬಳಿ ಹೋಗಿ ಬರೋಣ ಬನ್ನಿ ಎಂದು ಹೇಳುತ್ತಾಳೆ. ವೆಂಕಟನಾಥರಿಗೆ ಆಶ್ಚರ್ಯವಾಗುತ್ತದೆ. ಇದ್ದಕ್ಕಿದ್ದಂತೆ ಏಕೆ ಈ ಆಲೋಚನೆ ಬಂತು ಎಂದು ಕೇಳುತ್ತಾರೆ. ಆಗ ಸರಸ್ವತಿ ಮತ್ತೊಮ್ಮೆ ಮೊದಲು ಗುರುಗಳ ಬಳಿ ಹೋಗೋಣ ಎನ್ನುತ್ತಾರೆ. ಒಪ್ಪಿದ ವೆಂಕಟನಾಥರು ಸುಧೀಂದ್ರ ತೀರ್ಥರನ್ನು ಭೇಟಿಯಾಗಲು ಕುಂಭಕೋಣಂಗೆ ಹೋಗುತ್ತಾರೆ. ಇದರ ಪರಿಣಾಮವಾಗಿ ವೆಂಕಟನಾಥರ ಬದುಕೆ ಬದಲಾಯಿತು. ಅಲ್ಲಿ ಅವರು ಸುಧೀಂದ್ರ ತೀರ್ಥರ ಬಳಿ ದ್ವೈತ ವೇದಾಂತ, ವ್ಯಾಕರಣ ಮತ್ತು ಇತರ ಶಾಸ್ತ್ರಗಳ ಅಧ್ಯಯನ ಮಾಡುತ್ತಾರೆ. ಅವರು ವ್ಯಾಕರಣದ ಮೇಲೆ ಅಸಾಧಾರಣ ಪಂಡಿತವನ್ನು ಬೆಳೆಸಿಕೊಂಡರು. ಅವರು ಚರ್ಚೆಗಳಲ್ಲಿ ಪಾಲ್ಗೊಂಡರು. ಹಲವಾರು ವಿದ್ವಾಂಸರನ್ನು ಸೋಲಿಸಿದರು. ಅಂತಹ ವಿದ್ವಾಂಸರಲ್ಲಿ ಒಬ್ಬರಾದ ವೆಂಕಟೇಶ್ವರ ದೀಕ್ಷಿತರು ಅವರ ಜ್ಞಾನ ಮತ್ತು ವ್ಯಾಕರಣದ ಮೇಲಿನ ಪಾಂಡಿತ್ಯದಿಂದ ಸಂತೋಷಗೊಂಡು ಅವರಿಗೆ ಮಹಾಭಾಷ್ಯಾಚಾರ್ಯ ಎಂಬ ಬಿರುದನ್ನು ನೀಡಿದರು. ಒಂದು ದಿನ ಮೂಲ ರಾಮ ಸುಧೀಂದ್ರ ತೀರ್ಥರ ಕನಸಿನಲ್ಲಿ ಬಂದು, ವೆಂಕಟನಾಥನು ಮುಂದಿನ ಮಠಾಧೀಶನಾಗಲು ಅತ್ಯಂತ ಆದರ್ಶ ವ್ಯಕ್ತಿ ಎಂದು ತಿಳಿಸಿ ವೆಂಕಟನಾಥರಿಗೆ ಸನ್ಯಾಸವನ್ನು ನೀಡುವಂತೆ ಸೂಚಿಸುತ್ತಾರೆ. ಇದರಿಂದ ಸಂತೋಷಗೊಂಡ ಸುಧೀಂದ್ರ ತೀರ್ಥರು ಸೂಕ್ತ ಸಂದರ್ಭದಲ್ಲಿ ವೆಂಕಟನಾಥರಿಗೆ ವಿಷಯವನ್ನು ತಿಳಿಸುತ್ತಾರೆ. ಗೃಹಸ್ಥನಾದ ಅವರು ಸನ್ಯಾಸವನ್ನು ಸ್ವೀಕರಿಸುವುದಿಲ್ಲ. ಒಂದು ದಿನ ರಾತ್ರಿ ವೆಂಕಟನಾಥರಿಗೆ ಒಂದು ವಿಚಿತ್ರ ಕನಸು ಬೀಳುತ್ತೆ. ಕನಸಿನಲ್ಲಿ ವಿದ್ಯಾಲಕ್ಷ್ಮಿಯು ಕಾಣಿಸಿಕೊಂಡು ಸುಧೀಂದ್ರ ತೀರ್ಥರ ಕೋರಿಕೆಯಂತೆ ಸನ್ಯಾಸವನ್ನು ಸ್ವೀಕರಿಸುವಂತೆ ಸೂಚಿಸುತ್ತಾಳೆ. ಮರುದಿನ ಬೆಳಗ್ಗೆ ವೆಂಕಟನಾಥರು ಸುಧೀಂದ್ರ ತೀರ್ಥರ ಬಳಿ ಧಾವಿಸಿ ಹಿಂದಿನ ರಾತ್ರಿ ನಡೆದ ಘಟನೆಯನ್ನು ವಿವರಿಸಿದರು. ಸುಧೀಂದ್ರ ತೀರ್ಥರ ಇಚ್ಛೆಯಂತೆ ಸನ್ಯಾಸವನ್ನು ಸ್ವೀಕರಿಸಲು ಒಪ್ಪಿಕೊಂಡರು. ನಂತರ ರಾಯರು ಮಠದ ಮುಖ್ಯಸ್ಥರಾದರು. ಸುಧೀಂದ್ರ ತೀರ್ಥರು
ಮೂಲ ರಾಮದೇವರು ಆಯ್ಕೆ ಮಾಡಿದ ರಾಘವೇಂದ್ರ ಎಂಬ ಹೆಸರು ರಾಯರಿಗೆ ಸೂಕ್ತವಾಗಿದೆ. ಇದು ಅರ್ಥದ ಸಂಪತ್ತನ್ನು ಹೊಂದಿದೆ. ರ ಅಕ್ಷರ ಪಾಪಗಳ ಪರ್ವತಗಳನ್ನು ನಾಶ ಮಾಡುತ್ತದೆ. ಘ ಅಕ್ಷರ ಆಳವಾದ ಬೇರೂರಿರುವ ಭಕ್ತಿಯನ್ನು ನೀಡುತ್ತದೆ. ವೇಣ ಎಂದು ಜೀವನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ನೀಡುತ್ತದೆ. ದ್ರ ಅಕ್ಷರ ಒಬ್ಬನಿಗೆ ಜ್ಞಾನದ ದೃಷ್ಟಿಯನ್ನು ನೀಡುತ್ತದೆ. ನಂತರ ರಾಯರು ಲೋಕ ಕಲ್ಯಾಣಕ್ಕಾಗಿ ಮನುಕುಲದ ಒಳಿತಿಗಾಗಿ ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸುತ್ತಾರೆ. ಈಗಲೂ ರಾಯರು 700 ವರ್ಷಗಳ ಕಾಲ ಮಂತ್ರಾಲಯದಲ್ಲಿ ನೆಲೆಸಿದ್ದು ನಮ್ಮನ್ನು ಆಶೀರ್ವಾದಿಸುತ್ತಿದ್ದಾರೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕಷ್ಟಗಳು ಬಂದಾಗ ನಾನು ಏನು ಪಾಪ ಮಾಡಿದ್ದೇನೆ, ಏಕೆ ನನಗೆಷ್ಟು ಕಷ್ಟ ಕೊಡುತ್ತಿದ್ದೀಯಾ ಎಂದು ದೇವರನ್ನು ದೂರುತ್ತೇವೆ. ಆದರೆ ದೇವರೇ ಆದರೂ ಸರಿ, ಕರ್ಮಫಲವನ್ನು ಅನುಭವಿಸಲೇಬೇಕು. ಕಷ್ಟದ ದಿನಗಳಲ್ಲಿ ದೇವರ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಕಷ್ಟದ ನಂತರ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ ಎಂಬ ನಂಬಿಕೆ ಇರಲಿ. ರಾಯರಿದ್ದಾರೆ. ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ರಾಯರಲ್ಲಿ ಪ್ರಾರ್ಥಿಸುತ್ತೇನೆ. ಇಂತಹ ಇನ್ನಷ್ಟು ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಲೋಕಾ ಸಮಸ್ತ ಸುಖಿನೋ ಭವಂತು. ಸನ್ಮಂಗಳಾನಿ ಭವಂತು.